ಈಗ ತಿಥಿ ಆಯಿತು, ಹಳ್ಳಿ ಪಂಚಾಯತಿ ನಡೀತಾ ಇದೆ, ತರಲೆ ವಿಲೇಜ್ ಅಂತ ಆಯಿತು, ಸುಮಾರು ಒಂದು 10-15 ಸಿನಿಮಾಗಳಾಯಿತು ನಿಮ್ಮದು. ಈಗ ಜನ ನಿಮ್ಮನ್ನು ಯಾವ ಲೆವೆಲ್ ನೋಡ್ತಾ ಇದ್ದಾರೆ ಅಂದರೆ, ಈಗ ದೊಡ್ಡ ದೊಡ್ಡ ಸ್ಟಾರ್ ನಟರು ರೋಡಲ್ಲಿ ರಸ್ತೆಯಲ್ಲಿ ಹೋಗೋ ಸಂದರ್ಭದಲ್ಲಿ ಜನ ನಿಮ್ಮನ್ನು ಆ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ. ನಿಮ್ಮ ಸಿನಿಮಾಗಳು ಬಂದರೆ, ಈಗ ನಾನು ಮೊನ್ನೆ ಮೂವಿಲ್ಯಾಂಡಲ್ಲಿ ನೋಡಿದಾಗ ನಿಮ್ಮ ದೊಡ್ಡ ಕಟ್ಔಟ್ ನೋಡ್ಬಿಟ್ಟು ತುಂಬ ಖುಷಿ ಆಯಿತು ನನಗೆ. ಸೊ ನಿಮಗೆ ಈಗ ನೀವು ಶೂಟಿಂಗ್ ಚಿತ್ರೀಕರಣಕ್ಕಂತ ಹೋದಾಗ ಇದೆಲ್ಲ ಗೆಟಪ್ ಇದೆಲ್ಲ ಜನಗಳು ನೋಡ್ಬಿಟ್ಟು ಈ ಜನರೆಲ್ಲ ಪ್ರೀತಿ ತೋರಿಸ್ತಾ ಇರೋದು ನಿಮಗೇನು ಅನಿಸ್ತಾ ಇದೆ ವೈಯಕ್ತಿಕ? ಹಿಂದೆ ಸಿಂಗರಿಗೌಡ ಆಗಿದ್ರಿ, ಈಗ ನೀವು ಸಂಚೂರಿಗೌಡ ಅಂತಲೇ ಜನಪ್ರಿಯತೆ ಗಳಿಸಿದ್ರಿ. ಜನ ನಿಮ್ಗೆ ತುಂಬ ಇಷ್ಟಪಡೋವರಿಗೆ ನೀವು ಬಂದಿದ್ರೆ ಸಾಕು, ಜನ ತುಂಬ ಜನ ಬರ್ತಾರೆ. ಇದೆಲ್ಲ ನೋಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ? ನನ್ನ ಇವತ್ತು ಕರ್ನಾಟಕದ ವಿಮಾನಗಳು ಘಟಪ್ನಿಲ್ಲ ಇಲ್ಲ. ನಾನು ಊಟ ಬರಬೇಕು ಕಲ್ತಿ ಕೆಲಸ ಮಾಡ್ದಂಗೆ ಅದು ನಾನು ಮಾಡಿಕ್ಕಿಲ್ಲ. ನಿಮ್ಮಂತ ಪ್ರೀತಿಯ ಕರ್ಕೊಬೋದು, ಅತ್ಯುತ್ತ ಮಾಡೋದು ನಮ್ಮ ಘಟಪ್ಪನ ಸರಿ ಮಾತಾಡ್ಸಪ್ಪ. ಮಾತಾಡಿಂದ ನನ್ನ ಕುಂಗ್ರಿಸ್ಕೊಂತ ಮಾಸು ಮಾಡೋಣ, ಅವನ ಬಗ್ಗೆ ನಾನೇ ಮಾತಾಡಬೇಕು. ಜಮ್ಮು ಹಾಕ್ತು 2 ಹೋಗಿ 3 ಟೈಮ್ ಅವನು ಗುಳಿಗೆ ತಗೋಬೇಕು. ಎಷ್ಟು ಮಾಡಿದ್ರೆ ಬಿದ್ದೈತಾನೆ ಮಾತಾಡು. ಏನು ಮಾಡ್ತೀವಿ ಯಾವಾಗ ಈ ಒಂದು 2 ಪಿಕ್ಚರ್ ಜನ ಹೊಡೆದು ಪಿಕ್ಚರು ಲೇ ಅವತ್ತು ಆಡ್ ಬರ್ತಿದ್ದಲ್ಲ ನೋಡೋಗುತ್ತೆ ಪಿಕ್ಚರ. ಏನವತ್ತು ಅಂದ್ಬಿಟ್ಟು ಬಾಯಿ ಬತ್ತು ಅಂದ್ಬಿಟ್ಟು ಏನೋ ನೀನು ಅದೃಷ್ಟ ಅಂತ. ಈಗೆಲ್ಲ ನಿಮಗೆ ಭಾರಿ ಇದೆ. ನಾನು ಮಾತಾಡ್ ಸಿಕ್ಕಿಲ್ಲ ಅಲ್ಲಿ ಹೇಳಿದೆ. ಅವಾಗ ನಿಮ್ಗೆ ಅವಮಾನ ಮಾಡಿದಾರೆ ಅವರು, ಅವಾಗ ನಿಮ್ಗೆ ಅವಮಾನ ಮಾಡಿದ್ದಾರೆ. ನಮ್ಮೂರಿಗೆ ಏನಾರ ಮಾಡಿಸು ನೋಡ್ರಪ್ಪ. ಚುಂಚುನಿ ಗೋಡ ಅನ್ನೋದು ದೊಡ್ಡ ಹೆಸರು ಬಂದಿದೆ. ಬೇರೆ ಸರ್ಕಲಲ್ಲಿ ನಂಬರ್ ಹಾಕ್ಸಿ ಸಿಂಗ್ರಿನ ಕೊಬ್ಬರನ್ನು ಅಡ್ರೆಸ್ ಇಲ್ಲ. ಇವತ್ತು ತೋರ್ಕೊಡ್ತೀವಿ, ಒಬ್ರು ಹಾಕ್ತಿದ್ವಿ. ಅವ್ರ ಹತ್ರ ಏನು ಮಾತು ಎಲ್ಲ ಕುಂತ್ಕೊಳ್ಳೋರಲ್ಲ, ಅವ್ರು ಕೂತ್ಕೊಂಡೆ ಒಬ್ರು ಮಾತಾಡಲಿಲ್ಲ. ನಾನೇ ಆ ಹೆಬ್ಬಾಕಳು ಕಟ್ಸು, ಅಲ್ಕಟ್ಟೆ ಕಟ್ಸು, ಯಾರ ನಮ್ಮೂರಲ್ಲಿ ನಾನು ಕೊಟ್ಟಿದ್ದರು, ಯಾರ ನನಗೆ ನನ್ನ ಪರವಾಗಿ ದುಡ್ಡು ಹಾಕಿ ಸೇರಿಸಿದ್ದರು. ಅದು ಮಾಡಿ ಅದೇನೋ ನನ್ನ ಸಂಬಂಧಿ ತಗೋ ಸೇರಿಸಿ ದುಡ್ಡು ಕಾಸು ಕೊಟ್ಕೊಂಡು ಸೇರಿಸಿದ್ರೆ ಮಾತಾಡಿ ಹಿಂಗೇನು ಬೇಕು ಮಾಡ್ಕೊಡ್ತೀನಿ. ಮಾಡೋದಿಲ್ಲ. ಇಷ್ಟವಾದ ಮಾಡ್ಕೊಳ್ಳಿ. ಇಷ್ಟ ನಮ್ಮೂರಿಗೂ ನನಗೂ ಸಂಬಂಧಿಸಿಲ್ಲ. ನನ್ನಿಷ್ಟ ಮಾಡ್ಬೋದು, ಮಾಡಿಬಿಡಿ ಬಣ್ಣ ಹೊಡಿಸ್ಬೋದು, ಅದಕ್ಕೆ ಮಾಡ್ಬೋದು. ನಾನು ಇನ್ಯಾವುದಕ್ಕೂ ಅಷ್ಟು ಮಾಡೋದು ಯಾವನು ಹೇಳಿಲ್ಲ. ನಾನು ಪ್ರೀತಿ ಮಾಡ್ಬೋದು, ಮಾಡದೇ ಇರ್ಬೋದು. ಮಾತಾಡ್ಸಿಕ್ಕಿಲ್ಲ, ರೇ ಬಿಡ್ತೀನಿ, ಮಾತಾಡ್ಸಿಲ್ಲ, ಕಾಫಿ ಕೊಡ್ತೀನಿ, ಮನೆ ಸೇರ್ಬೋದು. ಗಡ್ಡಪ್ಪ ಅವ್ರನ್ನ ಗಡ್ಡದಿಂದ ಗುರುತಿಸ್ತಾ ಇದ್ದಾರೆ. ಗಡ್ಡದಿಂದ ಸಂಚೂರಿಗೌಡ ಅವ್ರನ್ನ ಹೇಗೆ ಗುರುತಿಸ್ತಾ ಇದ್ದಾರೆ? ಕೋಲಿಂದನೋ ಅಥವಾ ಈ ಟೋಪಿಯಿಂದನೋ? ಹೇಗೆ ಕೋಲು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಇತ್ತೀಚೆಗೆ ಹಿಡ್ಕೊಂಡ್ರ ಅಥವಾ ಬಿಫೋರಾಗಿ ಆಲ್ರೆಡಿ ಹಿಡ್ಕೊಂತಿದ್ರ ನೀವು ಹಿಂದೆನೆ? ಹೇಗೆ ನಿಮ್ಮನ್ನ ಜನ ಗುರುತಿಸ್ತಾ ಇದ್ದಾರೆ? ಸಂಚೂರಿಗೌಡ ಅವ್ರನ್ನ ಜನ ಯಾವ ದೃಷ್ಟಿಯಲ್ಲಿ ಗುರುತಿಸ್ತಾ ಇದ್ದಾರೆ? ಗಡ್ಡಪ್ಪನ ದರ್ಶನದ ಗುರುತಿಸ್ತಾರೆ. ನನ್ನ ಈ ಪೈಟೆ ತೆಗೆದ್ರೆ ಅವ್ರು ಯಾರು ಪಥ ಮಾಡೋಕ್ಕಾಗ್ತಿಲ್ಲ. ಈಗ ತೆಗೆದಾಕ್ಬಿಟ್ಟು ನೀವು ಪಥ ಮಾಡಾಕ್ತಿದ್ರೆ ಬೆಂಗಳೂರಿಗೆ ಇನ್ನೊಬ್ಬರು ಪಥ ಮಾಡ್ತಿಲ್ಲ. ಗಡ್ಡಪ್ಪನ ಗಡ್ಡದಿಂದ ಪಥ ಮಾಡ್ತಾರೆ. ಆದರೆ ಗಡ್ಡಪ್ಪ ಚುಂಚುಳಿಗಳು ಹೋಯ್ತಾ ಇರ್ತಾರೆ. ಅಲ್ಲಿ ನಿಮ್ಮಂತೆಲ್ಲ ನಡೆದಾರು ಬಂದು ಅದೇ ಫೋಟೋ ಹೊಡಿಸ್ಬೇಕಾದ್ರೆ ಇಲ್ಬೇಡಿ ಜನ ಬರ್ತಾರೆ ಸಂದರ್ಭ ಅಂದರೆ ಅಲ್ಲಿ ಒಬ್ಬಡಿದ್ರೆ 20 ಜನ ಬರ್ತಾರೆ. ಕಾರಣ ಎಲ್ಲಿ ಸಿಕ್ಕಿಲ್ಲ. ಎಲ್ಲಿ ತಗೋಬಿಡ್ಬೇಕು, ಅಲ್ಲೇ ಬರ್ಕೊಬೋದು, ಮುಂಚೆ ತಗೊಂಡ್ಬಿಡ್ಬೋದು. ಈ ಕೋಲು ಬಳಸ್ತಾ ಇದ್ದೀರಾ? ದೊಣ್ಣೆ ನಾನು ಇದ್ದಾಗ ಹಾಕಿರೋ. ಎಷ್ಟು ವರ್ಷ ಆಯ್ತು ದೊಣ್ಣೆ ಬಳಸಕ್ಕೆ ಶುರು ಮಾಡಿ? ದೊಣ್ಣೆ ಮಾಡಿಸಿ 1 ವರ್ಷ ಆಯ್ತು. ಅಂದರೆ ತಿಥಿ ಆದಮೇಲೆ? ಇಲ್ಲ, ಈಗ ತಿಥಿ ಚೆನ್ನಾಗೈತೆ. ಚೆನ್ನಾಗಿತ್ತು. ಮರದ ತಂದ್ಕೊಟ್ಟಿದ್ದು 50 ರೂಪಾಯಿ ಕೊಟ್ಟು. ಅದು ಬೆಲೆ ಹೋದೆ, ಅಲ್ಲಿ ಬ್ರಾಹ್ಮಣರಿದ್ರು, ಚುಂಚುಳಿಗೌಡ ಬಾಗಿಲು ಏನಪ್ಪ ಕಾಫಿ ಕೊಟ್ಟು ನೋಡು ಈ ದೊಣ್ಣೆ ನಿಮಗೆ ಲಗತ್ತಲ್ಲ, ವಜೇನಾಗದೆ ನಮ್ಮಲ್ಲಿ ಒಂದು ಕೊಡ್ತೀನಿ ತಗೊಂಡು. ಅದ್ಯಾವುದು ಕೊಡಪ್ಪ ಅಂದೆ. ಇದು ತೂಕ ಇಲ್ಲ, ವಜೇನಾಗಿಲ್ಲ, ತಂದು ಮಾಡಿ ಕೊಡಿ, ಯಾಕಪ್ಪ ತಗೊಂಡೋಗು ಅಂತ ಕೊಟ್ಟಿದ್ದ. ಓಕೆ, ಸಂಚೂರಿ ಗೌಡ ಅವರಿಗೆ ದೊಣ್ಣೆ ಗಿಫ್ಟ್ ಆಗಿ ಬಂದಿದ್ದು. ಓಕೆ,
ನೀವು ಏನು ಓದಿದ್ದೀರಾ, ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಸ್ವಲ್ಪ ವಿವರ ಕೊಡಿ ನಮಗೆ. ನಾನು ಓದಿದ್ರೆ ನಿಮ್ಮ ಪುಟ್ಟ ಪಾಕ ಹಾಗೆ ಆಗಿದೆ. ಹಾಂ, ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ. ನಮ್ಮ ಕುಟುಂಬದ ಬಗ್ಗೆ ಯಾರು ಕುಟ್ಟಿ ಹೇಳೋದು? ಹಾಂ, ನಾವು ಎಷ್ಟು ಜನ ಮಕ್ಕಳು ನಿಮಗೆ? ಹೇಗೆ? ಒಬ್ಬನೇ. ಹಾಂ, ಸ್ವತಃ ಅಂತ ಹೇಳಿಲ್ಲ. ಹಾಂ ಹಾಂ ಹಾಂ, ಇವಾಗ ಉಂಡ ಊಟ ಏನಪ್ಪ ಎಂತು ಅನ್ನೋದಿಲ್ಲ. ಈ ಸೊಸೆಯೊಳೆ ಅವಳೇನು ಮಾಡಿ ಅವಳು ಉಂಡ ಊಟ ಅನ್ನೋದಿಲ್ಲ. ಅವಳು ಸೊಸೆ ಒಬ್ಬಳವಳೆ, ಅಯ್ಯ ನಾನು ಇರುವಂತವ ಓದಿನ ನೀರಿಸ್ತೀನಿ ಬಟ್ಟೆ ಚಣಿಸ್ತೀನಿ ಅಂತಾಳೆ. ಹೆಣ್ಮಕ್ಳು ಎಷ್ಟು ಜನ ನಿಮಗೆ? 3 ಜನ. 3 ಜನ ಹೆಣ್ಮಕ್ಳೆಲ್ಲ ಮದುವೆ ಮಾಡಿ? 3 ಜನ ಮದುವೆ ಮಾಡಿ ಅವ್ರ ಮಕ್ಕಳು ಮದುವೆ ಮಾಡ್ಬಿಟ್ಟಿನಿ. ಅಕ್ಕಿ ಕೊಟ್ಟವರು ಗದ್ದಿಲ್ಲ, ಒಬ್ಬಳು ಗದ್ದಾಗ ಮೇಲ್ಕೊಟ್ಟರು ಒಂದು ಎಕರೆ ಗದ್ದೆ. ಇಲ್ಲಿ ನಮ್ಮ ಊರಿನ ಮೇಲೆ ಸಟ್ಟಳಿ ಇರ್ತದೆ, ಅವಳಿಗೆ ಗಂಡು ಮಕ್ಕಳಿಲ್ಲ. 4 ಒಂದು ಸೊಸೆತ್ತು. 3 ಅಕ್ಕಿ ಕೊಟ್ಟು ನನ್ನ ಮಗ ಇದ್ದ ಕೊಟ್ಟಿ ಅದಕ್ಕೆ ಈಗ ಅಂದ್ರೆ ಈಗ ನಿಮ್ಗೆಲ್ಲ ಇಷ್ಟೊಂದು ಜನಪ್ರೀತಿ ಇದೆಯಲ್ಲ, ಈ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನ್ ಅನಿಸ್ತಾ ಇದೆ? ಇಲ್ಲ, ಅವರು ಬೆಳಗ್ತಾರೆ, ನಾವು ಹೋಗಿದ್ದೀರ. ಅಲ್ಲಿ ಹೋದ್ರೆ ಹಳ್ಳಿ ಮಕ್ಕಳು ಗೊತ್ತಾಗೋದಿಲ್ಲ, ಏನೇನೋ ಮಾತಾಡ್ಕೊಡ್ತಾರೆ. ನನಗೆ ತಲೆ ಲೂಜಾಗ್ಬಿಡ್ತದೆ. ಅಷ್ಟೇ ಹೋಗಿದ್ದೀರ, ಯಾಕೆ ಬರೀತೀರ ಅಂತಾರೆ. ನಾಳೆ ಬರ್ತೀನಿ ನಡೀಲವ. ಓಕೆ ಓಕೆ. ಬಂದ ಎಲ್ಲರೂ ಸಿಕ್ಕಿದ್ರೆ ಅಡ್ಡಾಡ್ತಾರೆ, ಬಾಬು ಊರಿಗೆ ಕೂಟ್ರು ಅಂತ ಬರ್ತೀನಿ ನಡೆಯುವ, ನಾಳೆ ಹೋಗ್ತಿಲ್ಲ. ಏನೇನೋ ಮಾತಾಡ್ಬಿಡ್ತಾರೆ, ಹೆಣ್ಮಕ್ಳು ಗೊತ್ತಾಗೋದಿಲ್ಲ. ಈಗ ನೀವು ಇನ್ನ ಮೇಲ್ಕೊಟ್ಕೊಂಡು ಸರಿ ಬಂದೆ ಬಂದಿಲ್ಲ. ನಮ್ಮ ರೋಡ್ ಪತ್ರ ಕಡಿಮೆ ಬೆಳಗ್ಗೆ ಮನೆ ಕಟ್ಟಿದೆ. ನನ್ನ ಮಗ ನಿಂತು ಕಟ್ಸ್ಕೊಂಡು ಅಲ್ಲಿ 2 ದಿನ ಇದ್ದಿದ್ದು. ಜನ ಎಷ್ಟು ನಿಮ್ಮ ಕಡೆಯಲ್ಲಿ ಮೇಲ್ಕೊಟ್ಟಿಗೆ ದೇವಸ್ಥಾನ ಪತ್ರ ಆಗ್ತಾರ. ಅವನು ಈಸ್ಕೊಳ್ಳೋ ಇದು ಯಾವುದು ಚಂಡೇರಿ ಬಂದು ಇಸ್ಕೊಂಡು ಸೇರ್ಬಿಟ್ಟದೆ. ಈಗ ನಿಮಗೆ ಶೂಟಿಂಗ್ ಬನ್ನಿ ಅಂತ ಹೇಳ್ತಾರೆ, ಶೂಟಿಂಗ್ ಬನ್ನಿ ಅಂದ ತಕ್ಷಣ ನಿಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾರೆ? ನಿಮ್ಮ ಯೋಗಕ್ಷೇಮಗಳೆಲ್ಲ ಯಾರು ನೋಡ್ಕೊತಾರೆ? ಯಾರು ಬಂದರೆ ನಿಮ್ಮಂತೇಳಿ ನೋಡ್ಕೊಬೋದು, ಡ್ರೈವರ್ ನೋಡ್ಕೊಬೋದು, ಅಷ್ಟು. ಇನ್ನೇನು ಮಾಡಿದ್ರಿ? ಇನ್ಯಾರು ಕರ್ಕೊಂಡ್ರಿ? ಅವು ಬರ್ತವೆ, ಬಂದ್ರೆ ಅವು ಗೊತ್ತಾಗೋದಿಲ್ಲ. ಯಾವಾಗ ತಿರ್ಗಾಡ್ಕೊ ಪರ್ಕೊಂಡು ಬಿದ್ದವಲ್ಲ ಬರ್ತವೆ, ಅವ್ರು ದುಡ್ಡು ಕೊಡಬೇಕು. ಕೊಟ್ಟರು ಕೊಡೋಣ, ಎಷ್ಟು ಬೇಗ ಓಡಿಕ್ಕಿಲ್ಲ, ಗೊತ್ತಾಗೋದಿಲ್ಲ. ನಿಮ್ಮದು ಸ್ವಂತ ಊರು ಯಾವುದು? ಸಿಂಗರಗೋಡ ಕೊಪ್ಪಳಯ್ಯ. ಸಿಂಗರಗೋಡ ಕೊಪ್ಪಳು. ಬೆಳೆ ಜಮೀನಿದೆ, ಅಲ್ಲೇ 2 ಎಕರೆ ತಗೊಂಡಿದ್ದೆ. ಓಕೆ. ಸೈಟ್ ಇದೆ, ಅದು ಮುಗ್ಕೊಂಡೆ. ಓಕೆ. ಈಗ ತಿಥಿ ನಂತರ ಎಷ್ಟು ಸಿನಿಮಾದಲ್ಲಿ ಆಕ್ಟ್ ಮಾಡ್ಕೊಂಡು ಬಂದ್ರಿ ಇಲ್ಲಿವರೆಗೂ? ನಾವು ಪೂಜೆ ಮಾಡಿದವು 4. ಸಗವಿಲೇಶ, ಅದನ್ನು ಮೈಸೂರು ಪೂಜೆ ಮಾಡಿದೆವು. ಓಕೆ. ಅದಾದ ಹಾಲು ತುಪ್ಪ, ಹಳ್ಳಿಕಟ್ಟೆ, ಮೊಮ್ಮಗನ ಪ್ರಸ್ತ, 5 ತಿಥಿ, ಇವು 4 ಪೂಜೆ ಮಾಡಿದೆವು ನಾವು. ಬಾಕಿ ಎಲ್ಲ ಹಿಂಗೆ 2 ದಿನ ಆಗಲಿ 3 ದಿನ ಆಗಲಿ ಮಾಡ್ಬಿಟ್ಟು ನಮ್ಮ ಮನಸ್ಸು. ಓಕೆ. ಒಟ್ಟು ಇವಾಗ ಇಲ್ಲಿವರೆಗೂ ಸುಮಾರು ಒಂದು 10-15 ಸಿನಿಮಾಗಳಾಗಿರ್ಬೋದಾ? ಇವ್ರದ್ದೇ ಹೆಚ್ಚಾಗಿ ನಡೀತಾ ಇರೋದು. 3 ದಿವಸ 4 ದಿವಸ ಅವೆಲ್ಲ ನಾವು ಒಪ್ಕೊಂಡು 6 ದಿವಸ 7 ದಿವಸ ಒಪ್ಕೊಂಡಿದ್ದೆವು. ಮಾಡ್ಬಿಟ್ಟು ಆ ಪ್ರೀತಿಗೆ ಮಂದಿ ಹೆಚ್ಚಾಗಿ ಮಾಡ್ಬೋದು. ನಿಮಗೆ ನಾನು ಇಲ್ಲಿವರೆಗೂ ಸುಮಾರು ಜನ ನಟರೊಂದಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈಗ ಬೆಳಿಗ್ಗೆ ಫಸ್ಟ್ ಶಾಟ್ ನಾವು ಗಮನಿಸ್ದಂಗೆ, ಇವತ್ತು ಚಿತ್ರಕರಣದಲ್ಲಿ ಗಮನಿಸ್ದಂಗೆ ಫಸ್ಟ್ ಶಾಟಲ್ಲಿ ನೀವು ಏನು ನಿಮ್ಗೆ ಎನರ್ಜಿ ಇತ್ತು, ಏನು ಶಕ್ತಿ ಇತ್ತು ನಿಮಗೆ ಅಭಿನಯ ಮಾಡಲಿಕ್ಕೆ, ಆ್ಯಕ್ಟ್ ಮಾಡಲಿಕ್ಕೆ, ಇಲ್ಲಿವರೆಗೂ ಕೂಡ ಅದೇ ಒಂದು ಶಕ್ತಿ ಇದೆ. ಇದೆಲ್ಲ ಹೇಗೆ ಅಂದರೆ ನಮ್ಗೆ ಅಕ್ಷರ ಗೊತ್ತಾಗೋದಿಲ್ಲ, ನೀವು ಹೇಳ್ಕೊಡ್ಬೇಕು, ಆಡಬೇಕು. ಅದಕ್ಕೆ ನಮಗೆ ರುಚಿಯಾದ ಮಾತು ಜೋಡಿಸ್ಬೋದು ಅಷ್ಟೇ. ಇದು ಊಟ ತಿಂಡಿ ವಿಚಾರ ಎಲ್ಲ ಹೇಗೆ ಈ ಶೂಟಿಂಗ್ ಯಾರು ತಪ್ಪು ಮಾಡಿಲ್ಲ, ಎಲ್ಲ ಊಟ ಚೆನ್ನಾಗಿ ಕೊಟ್ಟರು, ನಾವು ಯಾರು ತಪ್ಪಾಗಿಲ್ಲ. ಅದೇನೋ ಈ ಹಾಳದು ಈ ಕೊಯ್ತಿದ್ರ ಸನ್ಮಾನಕ್ಕೆ ಅದೇ ಬಸಿ ಕೊಟ್ಟರು ಕೊಡೋದಿಲ್ಲ, ಅಷ್ಟೊಬ್ಬರಲ್ಲ ಸಾಲ ಹಾಕ್ತಾರೆ, ಸನ್ಮಾನ ಮಾಡಿ ಬಗ್ಗೆ ಕೊಟ್ಬಿಟ್ಟು ಕಳಿಸ್ಕೊಡ್ತಾ ಇದ್ದಾರೆ. ಸಾಲ ಹಾಕ್ಬಿಡೋದು, ಕಳಿಸ್ಬಿಡೋದೆ, ಊಟ ಕೊಡೋದಿಲ್ಲ. ಇಲ್ಲ ಕೊಡೋದಿಲ್ಲ.
ನಮ್ಮ ಹತ್ರ ದುಡ್ಡಿಗೆ ಓದಿಗೆ ಹೋಗೋದು ಕಾಫಿ ಕುಡಿದು ನಿಮಗೆ ಇಲ್ಲಿವರೆಗೂ ಇಷ್ಟು ಸಿನಿಮಾಗಳು ನೀವು ಆ್ಯಕ್ಟ್ ಮಾಡಿದ್ದೀರ, ಯಾವ್ಯಾವ ದೊಡ್ಡ ದೊಡ್ಡ ನಟರೊಂದಿಗೆ ನೀವು ಕೆಲಸ ಮಾಡಿದ್ದೀರಿ? ಬೇರೆ ಕಲಾವಿದರು ಈಗ ಹೆಸರಿದ್ದವರು, ಈಗ ಎಕ್ಸಾಂಪಲ್ ನಿಮಗೆ ಹಳ್ಳಿ ಪಂಚಾಯತಿಯಲ್ಲಿ ಗೀತಮ್ಮ ಮೇಡಮ್ ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದ್ರಿ, ಆ ಥರ ಯಾರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ? ಇವೆಲ್ಲ ಯಶೋಮಾಸ್ಕರ ಇನ್ನು ಮುಂದೆ ಇನ್ನೂ ಯಶೋಮಾಸ್ಕರ ತಗೋಬೇಕು ಕರ್ನಾಟಕದಲ್ಲಿ ಅಂತ ನಾನು ದೃಷ್ಟಿ. ಹಾಂ, ಇದಕ್ಕೆ ಇವೆಲ್ಲ ಬಂದವಲ್ಲ ಯಶೋಮಾಸ್ಕರ ಇನ್ನು ಮುಂದೆ ಚೆನ್ನಾಗಿ ಮಾಡಬೇಕು. ಅದು ಒಂದು ಸಾರಿ ಎರಡು ಸಾರಿ ಚೆನ್ನಾಗಿ ಮಾಡಬೇಕು. ಇನ್ನೂ ಸಸ್ಮಾನಿದ್ದಂಗೆ ಯಶೋಮಾಸ್ಕರ ಕರ್ನಾಟಕ ಯಶೋಮಾಸ್ಕರಿಗೆ ಅಭಿಮಾನಗಳು ಪಡೆದಿದ್ದೀನಿ. ಯಶೋಮಾಸ್ಕರ ಕೆಡಿಸಬಾರ್ದು ಅಂದ್ಬಿಟ್ಟು ಇನ್ನೂ ಮಾಡಬೇಕು ಅನ್ನೋ ದೃಷ್ಟಿಯಾಗಿದೆ. ಸಿಂಗ್ರೇಗೌಡ್ರೆ, ನಿಮ್ಮ ಪ್ರಕಾರ ನಿಮಗೆ ಇಲ್ಲಿವರೆಗೂ ನೀವು ಆ್ಯಕ್ಟ್ ಮಾಡತಕ್ಕಂಥ ಎಲ್ಲ ಸಿನಿಮಾಗಳಲ್ಲಿ ಯಾವ ಸಿನಿಮಾ ತುಂಬ ಇಷ್ಟ ಆಯಿತು? ಯಾವ ಪ್ರೊಡಕ್ಷನ್ ಇಷ್ಟ ಆಯಿತು ನಿಮಗೆ? ಯಾವ ಡೈರೆಕ್ಟರ್ ಇಷ್ಟ ಆದ್ರು ನಿಮಗೆ? ಡೈರೆಕ್ಟ್ರು ನಮಗೆ ಸರಿಯಾಗಿರ್ಬೇಕು. ಹಾಂ, ಒಂದು ತಪ್ಪಾದರೂ ಕೂಡ ಅದಕ್ಕೆ ಬೇಕಾದ ನಾನು ತಪ್ಪಾದರೆ ಇನ್ನೂ ಒಂದು ಸರಿ ತಗೋಬೋದು. ಅದಕ್ಕೆ ನಾನು ತಪ್ಪಾದಕ್ಕೆ ಜೋಡಿಸ್ಕೋಬೋದು ನಾನು. ಇಲ್ಲ ಬೇಡ ಜೋಡಿಸೋದು ಬೇಡ ಅಂದರೆ ಅವ್ರದ್ದೇ ಆಗ್ಬೋದು. ಅಲ್ಲ, ನನ್ನ ಪ್ರಶ್ನೆ ನಿಮ್ಗೇನಂದರೆ, ಇಲ್ಲಿವರೆಗೂ ನೀವು ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಿರಲ್ಲ, ಸುಮಾರು ಸಿನಿಮಾದಲ್ಲಿ ನೀವು ಯಾರು ಅಭಿನಯಿಸಿದ್ರು, ಯಾವ ಡೈರೆಕ್ಟರ್ ಇಷ್ಟ ಆದ್ರೆ ನಿಮಗೆ? ಇಲ್ಲಿಗೆ ಉಳಿಕೆ ಒಂದು ಸಲ ಹೇಳಿದ 15 ಮಾಡಿದ್ದೀನಿ. 15 ಮಾಡಿ ಇಲ್ಲಿ ಯಾವನೂ ನಾನು ಕಡಿಮೆ ಮಾಡಿಲ್ಲ. ಯಾವ ಡೈರೆಕ್ಟರ್ ಇಷ್ಟ ಆದ್ರೆ ನಿಮಗೆ? ಯಾವುದ್ರಲ್ಲೇ ನಾನು ಹೊಡ್ಕೊಂಬಂದೀನಿ, ಯಾವುದೇ ನಾನು ಇದಾಗಿ ಜೆನ್ಸಿಗಳು ಸರಿ ಮಾಡಿಲ್ಲ, ನಿಮಗೆ ಏನು ಅನಿಸ್ಕೊಂಡಿಲ್ಲ. ಚೆಂಚುರಿಗೌಡರ ದೇಶಕ್ಕೆ ಕರ್ನಾಟಕದ ಅಭಿಮಾನ, ಆ ದೇಶದಿಂದ ನಮ್ಮ ದೇಶನೇ ಕೊಂಡ್ಕೊಂಡು ಮನುಷ್ಯನಾಗಿ ನಿಂತವನೇ ಅನ್ನೋದು ನನಗೆ ಭಾಳ ಅವ್ರು ಮಾಡಿರೋ ಸಂತೋಷ. ಆ ಸಂತೋಷ ಚೆಂಚುರಿಗಳನ್ನ ಕೆಡಿಸಬಾರ್ದು, ಉಳಿಸಬೇಕು. ಇನ್ನೂ ಶತಮಾನ ಇದ್ದಂಗೆ ಉಳಿಸಬೇಕು, ಸಾಯಿಸಬಾರ್ದು. ನಿಮಗೆ ಇಷ್ಟವಾದ ನಿರ್ದೇಶಕ ಯಾರು? ಡಿಲ್ಲಿ ಕರ್ಕೊಂಡೋಗಿ ಅಲ್ಲೂ ಮಾಡಬೇಕು ಅನ್ನೋ ದೃಷ್ಟಿ. ನಿಮಗೆ ಇಷ್ಟವಾದ ನಿರ್ದೇಶಕ ಯಾರು? ಡೈರೆಕ್ಟರ್ ನಿಮಗೆ ಯಾವ ಡೈರೆಕ್ಟರ್ ಇಷ್ಟ ಆದರು ಇಲ್ಲಿವರೆಗೂ? ಡೈರೆಕ್ಟ್ರು ಅಂದರೆ ನಮಗೆ ಎಲ್ಲ ಈ 4 ಮಾಡಿದ್ಮೇಲೆ 4 ಜನ ಒಳ್ಳೆಯದೇ ಈ ಥರ ಅಲ್ಲ. ನಾಯಕರು ನಾನು ಅವ್ರ ಅಧ್ಯಕ್ಷ ಬಿಡ್ತೀನಿ, ನೀವು ಸರಿಯಾಗಿ ಕೊಡಿ. ಅದನ್ನು ನೀನು ಡೈರೆಕ್ಟ್ರೇ ಹೇಳ್ಕೊಡೋರು ನೀವು. ಅಲ್ಲಿ ಅವ್ರು ಶೂಟಿಂಗ್ ನೋಡ್ಕೊಳ್ಳೋ ಬಚ್ಚೆ ಬರೋ ನಿಮ್ಮದು ಶೂಟಿಂಗ್ ಅದು ನೋಡ್ಕೊಳ್ಳಿ, ಅವ್ರು ಅದು ಹೇಳ್ಕೊಳ್ಳಿ. ಒಬ್ಬರು ಮಾತಾಡೋದು ಹಬ್ಬಿಸ್ಕೊಡ್ತೀನಿ. ಗೌಡ ಸಿಂಗರೇಗೌಡ ಅಂದ್ರೆ ಸಂಚುರಿಗೌಡ ಅಂದ್ರೆ ಒಂದು ಅವಾಜು ಶೂಟಿಂಗಲ್ಲಿ. ಅಲ್ಲೂ ಅಷ್ಟೇ, ದುಡ್ಡಿಗೂ ಅಷ್ಟೇ. ಒಂದು ದುಡ್ಡು ಕೊಡ್ಬೇಕಾದ್ರೆ ಜಾಣ್ಯ ಒಂದು ಮಾತ್ರ 2 ಗಂಟೆ ಕಾಲ ಮಾಡ್ತಾರೆ. ಯಾಕಪ್ಪ ನಮ್ಮ ತಲೆ ಕೆಡ್ಸಿಗೆ 2 ಸೀನ್ಸ್ ಬಂದಾಡ್ತಾರೆ, ಮುಂದೆ ಕಳ್ಸಿದ್ರೆ ಸುಮ್ಮನೆ ಸಂಚುರಿಗೌಡ ಚೆನ್ನಾಗಿ ಪಿಕ್ಚರ್ ಬರ್ರಿ, ದೊಡ್ಡ ನಡೀಲಿ ಅಂತಾರೆ. ಆಯ್ತು ಮಾಡ್ಕೊಂಡು ಈಗ ಈ ಸುಮಾರು ಸಿನಿಮಾದವರು ನಿಮ್ಮನ್ನ ಬಂದು ಭೇಟಿ ಮಾಡ್ತಾರೆ, ನಿಮ್ಗೆ ಡೇಟ್ಸ್ ಬೇಕು ಆ್ಯಕ್ಟ್ ಮಾಡಿ ಕೊಡ್ರಿ ಅಂತ ಹೇಳ್ತಾರೆ. ಈಗ ನೀವೇನಾದ್ರೂ ನಿಮ್ಮ ಬೇಡಿಕೆಗಳನ್ನ ಇಡ್ತೀರಾ ಅವ್ರ ಮುಂದೆ? ಏನಾದರೂ ಈಗ ಊಟದ ವ್ಯವಸ್ಥೆ ಹೆಂಗಿರಬೇಕು, ಇಲ್ಲ ನನಗೆ ಈ ಕಾರಿನ ವ್ಯವಸ್ಥೆ ಬೇಕು, ಇಲ್ಲ ನನಗೆ ಒಳ್ಳೆ ಹೋಟ್ಲು ಬೇಕು, ಈ ಥರ ಬೇಕು, ಆ ಥರ ಹೋಟ್ಲು ಮಾಡ್ತಾರೆ. ಹಾಂ, ಅವರು ಗಂಜಿ ಬಿಡ್ಲಿ, ಅಂಬಲಿ ಬಿಡ್ಲಿ, ಹಾಂ, ಭಗವಾನ್ ಕೊಟ್ಟಿದ್ರು, ಶಿವ ಕೊಟ್ಟಿದ್ರು, ಹಾಂ, ಅವೆಲ್ಲ ಹೋಗ್ಲಿಕ್ಕಿಲ್ಲ ನಾವು. ಹಾಂ, ಬರೀ ಅಂಬಲಿ ಕಾಯಿಸ್ಬಿಡ್ಲಿ. ಯಾಕೆ ನಾವು ಹೋಗ್ಬೇಕು? ಶಿವ ಕೊಟ್ಟು ಊಟ ಮಾಡ್ಕೊಂಡು ನಮ್ಮ ಮನಸ್ಸು ಅಷ್ಟೇ. ಅವ್ರು ನಾನು ಕೊಟ್ಟರು ಹಿಂಗೆ ಕೊಟ್ಟರು ಅನ್ನೋದು ನಮಗೂ ಗೌರವ ಅಲ್ಲ, ಅವ್ರಿಗೂ ಗೌರವ. ನೀವು ಒಂದು ತುಂಬಾ ಸಿಂಪಲ್ ಆಗಿರ್ಬೇಕು, ನಮಗೆ ಇದೇ ತರ ಊಟ ಬೇಕು, ಈ ತರ ಬೇಕು, ಆ ತರ ಬೇಕು ಅಂತ ಡಿಮಾಂಡ್ ಇಲ್ಲ, ಓಕೆನಾ? ಈಗ ಹೊಸದಾಗಿ ಬರುವಂತ ಕಲಾವಿದರುಗಳಿದಾರಲ್ಲ ನಟರು, ಅವ್ರಿಗೆ ಹೇಳ್ತೀವಿ ನೀವು ಡೈರೆಕ್ಟ್ರು ಮನೆ ಬಂದರೆ ಅವ್ರು ಅಂಬಲಿ ಕಾಯಿಸ್ತಾರೆ, ಅಂಬಲಿ ಬಿಡಿ, ನೀರು ಬಿಡಿ, ನಮ್ಗೆ ಅದೇ ಬೇಕಾಗುತ್ತೆ. ಓಕೆ, ಇದು ನಿಮ್ಮ ಗುಣ. ಇನ್ನು ಹೊಸದಾಗಿ ಬರ್ತಕ್ಕಂಥ ಕಲಾವಿದರಿದಾರಲ್ಲ ಬೇರೆ, ಅವ್ರಿಗೆ ನೀವು ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರು ಹೇಳ್ಬೇಕಾದ್ರೆ ಅವ್ರ ಇಷ್ಟ ಮಾಡೋದು, ಅವ್ರ ಇಷ್ಟ ಚೆನ್ನಾಗಿ ಅವ್ರ ಇಷ್ಟ ಕೇಳೋದೇ ಹುಡುಗರು. ಇನ್ನೊಬ್ರು ಇಷ್ಟ ಬೇಡ, ನಮ್ಮ ದೃಷ್ಟಿ, ನಾವು ಹಳ್ಳಿ ವಾಸನೆ, ನಮಗೆ ಪ್ಯಾಟೇನಿ. ಅದ್ಭುತವಾದ ಒಂದು ಕಿವಿ ಮಾತು ಇದು. ಒಂದೇ ಮಾತಲ್ಲಿ 1000 ಅರ್ಥ ಇದೆ ವೀಕ್ಷಕರ. ಹೊಸದಾಗಿ ಬಂದಿರತಕ್ಕಂಥ ಕೆಲವು ಕಲಾವಿದರಿಗೆ ನಮ್ಮ ಸಂಚುರಿಗೌಡರು ಕಿವಿ ಮಾತು ಹೇಳಿದ್ದಾರೆ. ನಿಮ್ಮ ಸರಳತನ, ನಿಮ್ಮ ವ್ಯಕ್ತಿತ್ವ, ನೀವು ನಡವಳಿಕೆ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಜನ ನಿಮ್ಮನ್ನು ಗುರುತಿಸ್ತಾರೆ, ನಿಮ್ಮನ್ನು ಬೆಳೆಸ್ತಾರೆ ಅನ್ನೋ ಒಂದು ಸಣ್ಣ ಒಂದು 2 ಲೈನಲ್ಲಿ ಅದು ಅರ್ಥ ಮಾಡಿಸಿದರೆ ಹೊಸ ಕಲಾವಿದರು ಒಂದು ಕಿವಿ ಮಾತು. ಈಗ
ವೀಕ್ಷಕರು ನಿಮ್ಮನ್ನು ಇಷ್ಟೊತ್ತವರೆಗೂ ನಮ್ಮ ಜೊತೆ ನೋಡಿದ್ರು, ನೀವು ನಮ್ಮ ಜೊತೆ ಒಂದು ಸ್ಪಂದಿಸಿ ಮಾಡಿದ್ರು. ಇನ್ನು ಜನಗಳಲ್ಲಿ ನಿಮ್ಮ ಬಗ್ಗೆ ವೈಯಕ್ತಿಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಬಗ್ಗೆ ಈಗ ಕರ್ನಾಟಕದ ಕೋಟ್ಯಾಂತರ ಜನ ಇದನ್ನು ನೋಡ್ತಾ ಇದ್ದಾರೆ. ಕಲಾವಿದರಿಗೆ, ನೀವು ಒಬ್ಬ ಕಲಾವಿದರಾಗಿ ಕರ್ನಾಟಕದ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಷ್ಟಪಡೋದಿಲ್ಲ. ಅವ್ರು ಹೇಳಿದ ಡೈರೆಕ್ಟ್ರು ಏನು ಹೇಳ್ಕೊಡ್ತಾರೆ ಅದರಂತ ಮಿಸ್ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು, ಇಲ್ಲ ಕ್ಯಾನ್ ಹಚ್ಬೋದು, ಟ್ಯೂನ್ಸ್ಗಳು ಜೋರಾಗೆ ಮಾಡ್ಬೋದು, ಅವನಿಗೆ ಚಳಿ ಕಟ್ಬೋದು, ಟ್ಯೂನ್ಸ್ಗಳು ಮೇಲೆ ಇರ್ಬೋದು, ಅಷ್ಟೇ. ಸಂಚೂರಿಗೌಡ ಅವರು ನಿಮ್ಮ ಪ್ರೀತಿ ಅಭಿಮಾನಿಗಳಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ಪ್ರಪಂಚದ ಎಲ್ಲ ಕಡೆ ಅಭಿಮಾನಿಗಳಿದ್ದಾರೆ, ನಿಮಗೆ ತುಂಬ ಅಭಿಮಾನಿಗಳು ಹೊಂದಿದೆ. ನೀವು ಆ ಅಭಿಮಾನಿಗಳಿಗೋಸ್ಕರ ನೀವು ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ? ಇಷ್ಟ ಅಂದರೆ ಏನು ಹೇಳೋಣಪ್ಪ, ಹೊಡೆದತ್ತೆ ನನಗೆ ಹೇಳೋಕ್ಕಾಗೋದಿಲ್ಲ. ಇಷ್ಟಪಡೋದು ಅಂದರೆ ನಾನು ಮಾಡೋದು ಪಿಕ್ಚರು, ಜನ ನೆಚ್ಕೋಬೇಕು. ಈ ದಸ್ತಪತ್ತ ಮಾತಾಡೋಕ್ಕಾಗೋದಿಲ್ಲ. ಮಾತಾಡಿದ್ರೆ ಕೆಂಚಿರುವುದಕ್ಕೆ ಏನಾಗೋದು ಅಂತಾರೆ. ಜೋರಾಗೆ ಮಾತಾಡಬೇಕು, ಜನ ನೆಚ್ಚಬೇಕು, ಅಂತ ಮಾತನ್ನೇ ಆಡಬೇಕು. ಇದರೆ ದಡ್ಡಪ್ಪಣ್ಣರಾದರೆ ಮಾಡೋಕ್ಕಾಗ್ತಿಲ್ಲ. ಕರ್ಕೊಬೋದು ಗಡ್ಡಪ್ಪನ, ತಮ್ಮನ ಕರ್ಕೊಬ. ತಮ್ಮನ ಯಾರು ಕರೀತಾರೆ? ದೈನಿ ನಿಮ್ಮ ವಯಸ್ಸ ದೈತ್ಯ ಮೋನ ಯಾರು ಕರೀತಿಲ್ಲ. ಅದೇ ಇನ್ನು ನಮ್ಮನ್ನ ಪ್ರೋತ್ಸಾಹ. ವೀಕ್ಷಕರೇ, ಇಲ್ಲಿವರೆಗೂ ನೀವು ಸಂಚೂರಿಗೌಡ ಅವರೊಂದಿಗೆ ನಾವು ಇಷ್ಟೊತ್ತು ಒಂದು ವಿಶೇಷವಾದ ವಿಷಯ ತಿಳ್ಕೊಳ್ಳೋದ್ರ ಜೊತೆಗೆ ಅವ್ರ ಜೀವನಕ್ಕೆ ಎದುರ್ತಾ ಹೋಗಿ ಅವರ ಚಿತ್ರಕ್ಕೆ ಹೇಗೆ ಬಂದರು, ಅವರ ವೇಷಭೂಷಣದ ಬಗ್ಗೆ, ಊಟದ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡ್ವಿ. ಸಂಚೂರಿಗೌಡ, ಸಿಂಗಾರೇಗೌಡ, ಸಂಚೂರಿಗೌಡ ಹೇಗಾದ ಅನ್ನೋದು ಕತೆ ನಿಮ್ಗೆ ಗೊತ್ತಾಯಿತು. ಇಲ್ಲಿ ವಿಶೇಷ ಏನಂತಂದರೆ, ನಿಮಗೀಗ 92 ವರ್ಷ, ಇನ್ನೊಂದು 8-10 ವರ್ಷ ಒಂದು ಸೆಂಚುರಿ ಹೊಡಿಬೇಕಂತಂದರೆ, ಸಿನಿಮಾದಲ್ಲಿ ಆಲ್ರೆಡಿ ಸೆಂಚುರಿ ಹೊಡಿದಿದ್ರಿ. ಇಲ್ಲಿವರೆಗೂ ನೀವು ಯಾಕೆ ಮಾಡ್ತಕ್ಕಂಥ ಎಲ್ಲ ಸಿನಿಮಾಗಳು ಜನಪ್ರಿಯತೆ ಪಡ್ಕೊಂಡ್ಬಂದಿದೆ. ಇನ್ನು ಮುಂದಿನ ಎಲ್ಲ ಸಿನಿಮಾಗಳು, ನೀವು ಅಭಿನಯಿಸ್ತಕ್ಕಂಥ ಎಲ್ಲ ಸಿನಿಮಾಗಳು ಒಂದು ಸೆಂಚುರಿ ಬಾರಿಸ್ತಾ ಹೋಗಲಿ. ನೀವು ವಯಸ್ಸಿನಲ್ಲಿ ಸೆಂಚುರಿ ಹೊಡೆದಾರ, ಡಬಲ್ ಸೆಂಚುರಿ ಹೊಡೆಯೋದು ಅಂತ ನನ್ನ ಮನಸ್ಸಾರೆ ನಾನು ಹಾರೈಸ್ತಾ ಇದ್ದೀನಿ. ನಿಮ್ಮ ಒಂದು ಹೆಸರು ಸೂರ್ಯಚಂದ್ರ ಅವರು ಬೆಳಗಲಿ. ನಿಮ್ಮಗಳ ಒಂದು ಹೊಸದಾಗಿ ಬರ್ತಕ್ಕಂಥ ಕಲಾವಿದರಿಗೆ ಒಂದು ಶುಭ ಹಾರೈಕೆ ಇರಲಿ ಅಂತ ಹೇಳ್ತಾ ನಾನು ಈ ಸಂದರ್ಶನ ಮುಗಿಸಿ, ಈ ಸಂದರ್ಶನಕ್ಕೆ ಇಷ್ಟೊತ್ತು ನಮ್ಮ ಜೊತೆ ನೀವು ನಿಮ್ಮ ಸಮಯ ನಮ್ಮ ಜೊತೆ ಕೊಟ್ಟಿದ್ದೀರಾ. ಅದಕ್ಕೆ ನಾವು ನಮ್ಮ ಒಂದು ಚಾನಲ್ಲು ಮತ್ತು ನಾನು ಯಾವಾಗಲೂ ನಿಮಗೆ ಋಣಿಯಾಗಿ ಇಷ್ಟಪಡ್ತೀನಿ. ಜೊತೆಗೆ ನಿಮ್ಮ ಪ್ರೀತಿಯ ಅಭಿಮಾನಿಗಳಿಗೋಸ್ಕರ ಒಂದು ನಿಮ್ಮದೇ ಆದಂಥ ಒಂದು ಡೈಲಾಗ್, ನಾನು ಕೊಡ್ತಕ್ಕಂಥ ಒಂದು ವಿಲೇಜ್ ಡೈಲಾಗ್ ಕಿಂಗ್ ಅಂತಲೇ ಅಂತ ಕರಿಬೋದು ನಿಮ್ಮನ್ನು. ಈ ವಿಲೇಜ್ ಡೈಲಾಗ್ ಕಿಂಗಲ್ಲಿ ತಿಥಿ ಸಿನಿಮಾದ ಒಂದು ಬೋಲ್ಡ್ ಆಗಿ ಒಂದು ಡೈಲಾಗ್ ಹೊಡೆದಿದ್ದೀರ. ಅದು ಹೋಗ ಆ ಡೈಲಾಗ್ನ ಒಂದು ವೀಕ್ಷಕರಿಗೋಸ್ಕರ ನೀವು ಹೇಳಬೇಕಂತ ನನ್ನ ಒಂದು ವೈಯಕ್ತಿಕ ಮನವಿ. ಎಂಟ್ರ್ ಬಿಟ್ಟಂತೆ ಆ ಒಂದು ಸಂಭಾಷಣೆ ವೀಕ್ಷಕರಿಗೋಸ್ಕರ ಇಲ್ಲಿವರೆಗೂ ನಿಮ್ಮ ಸಂದರ್ಶನ ಮಾಡಿದೆ, ತುಂಬಾ ಖುಷಿ ಆಯ್ತು. ವೀಕ್ಷಕರೆಲ್ಲ ಆಲ್ರೆಡಿ ನೋಡಿದ್ದಾರೆ, ಬಹಳ ಖುಷಿ ಪಟ್ಟಿದ್ದಾರೆ. ಈಗ ನನ್ನ ಒಂದು ಪ್ರಶ್ನೆ ಏನಂದ್ರೆ, ಇತ್ತೀಚೆಗೆ ಬರ್ತಕ್ಕಂಥ ಕಲಾವಿದರು ಇತ್ತೀಚೆಗೆ ಮೊನ್ನೆ ಬಂದವರೆಲ್ಲ ಸೊ ನಿಮ್ಮಂದು ಒಂದು ಉದಾಹರಣೆ ನೋಡ್ಬಿಟ್ರೆ ಬಹಳ ಖುಷಿ ಅನ್ಸುತ್ತೆ. ಒಳ್ಳೆ ಪ್ರಾಜೆಕ್ಟ್ಗಳು ಮಾಡಿಸ್ಬೇಕಂತ ಈ ಹೊಸ ಕಲಾವಿದರು ಬರ್ತಾರಲ್ಲ, ಅವ್ರಿಗೆ ನೀವೇನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ನಮ್ಗೆ ಮನಸ್ಸಿಗೆ ಯಾವುದೋ ಹಿಡಿಸಿದೆ ಅದನ್ನು ಮಾತಾಡ್ಬೋದು, ಇಲ್ಲ ಹಿಡಿದವರೇ ಬಿಡು ಅವ್ರ ಅವರು ಮಾತಾಡ್ಬೋದು, ಇಲ್ಲ ಮಾತಾಡಿ ನಮ್ಮ ಈ ಒಂದು ಸಂದರ್ಶನ ತುಂಬಾ ಜನ ವೀಕ್ಷಕರು ನೋಡಿರ್ತಾರೆ, ತುಂಬಾ ಖುಷಿಯಾಗಿರುತ್ತೆ ಅಂತ ಅನ್ಕೊಂತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಿದ್ದೀನಿ. ಥ್ಯಾಂಕ್ ಯು.